ಪವರ್ ಫೈಟ್ ಮಧ್ಯೆ ಅಧಿವೇಶನಕ್ಕೆ ಕೈಪಡೆ ತಯಾರಿ, ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕಲು ಸಿಎಂ ಅಲರ್ಟ್ ಮೀಟಿಂಗ್. ಪವರ್ ಫೈಟ್ ಮಧ್ಯೆ ಅಧಿವೇಶನಕ್ಕೆ ಕೈಪಡೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೋಸ್ಕರ ಸಿಎಂ ಅಲರ್ಟ್ ಮೀಟಿಂಗ್. ಇಂದು ಕ್ಯಾಬಿನೆಟ್ ಸಭೆ ಬಳಿಕ ಸಚಿವರ ಸಭೆ ಕರೆದ ಸಿಎಂ. ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯಲಿದೆ ಸಚಿವರ ಸಭೆ. ಸಭೆಯಲ್ಲಿ ಅಧಿವೇಶನದ ಸಿದ್ಧತೆ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡಲಾಗುತ್ತೆ. ವಿಪಕ್ಷಗಳಿಂದ ಅಧಿಕಾರ ಹಂಚಿಕೆ ಕಿತ್ತಾಟ ಪ್ರಸ್ತಾಪ ಸಾಧ್ಯತೆ ಕೂಡ ಇದೆ ಆ ಮೀಟಿಂಗ್ನಲ್ಲಿ. ಹೇಗೆ ತಿರುಗೇಟನ್ನ ಕೊಡಬೇಕು, ಯಾವ ರೀತಿಯಾಗಿ ಪ್ರತಿಪಕ್ಷಗಳಿಗೆ ಉತ್ತರವನ್ನ ಕೊಡಬೇಕು, ಚಳಿಗಾಲದ ಅಧಿವೇಶನ ಒಂದು ಕಡೆ ಬರ್ತಾ ಇದೆ, ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಪ್ರತಿಪಕ್ಷಗಳೊಂದಿಗೆ ಹೇಗೆ ಮಾತನಾಡಬೇಕು, ಪವರ್ ಫೈಟ್ ಮಧ್ಯೆ ಅಧಿವೇಶನಕ್ಕೆ ಕೈಪಡೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಪ್ರತಿಪಕ್ಷಗಳನ್ನ ಕಟ್ ಹಾಕೋದಕ್ಕೋಸ್ಕರ ಸಿಎಂ ಅಲರ್ಟ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಪಕ್ಷದವರು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಒಂದು ಕಡೆ ತಲೆ ಮೇಲೆ ತಲೆ ಹೋಗುವಂತ ಸಮಸ್ಯೆಗಳು ಎಷ್ಟೋ ಕೂಡ ಇದೆ. ಅದ್ರ ಬಗ್ಗೆನೂ ಕೂಡ ಸರ್ಕಾರ ಕ್ಯಾರೆ ಅಂತ ಇಲ್ಲ. ಇದು ಪ್ರತಿಪಕ್ಷಗಳಿಗೆ ಒಂದು ಬಾಯಿಗೆ ಆಹಾರ ಸಿಕ್ಕಂತಾಗಿದೆ. ಅವರು ಕೂಡ ಸರಿಯಾದ ಟೈಮ್ ಬರಲಿ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಹೆಂಗೋ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅಧಿವೇಶನದಲ್ಲಿ ಪ್ರತಿಪಕ್ಷದವರು ಕೂಡ ಮಾತನಾಡುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಪಕ್ಷಗಳು ಯಾವ ಅಸ್ತ್ರಗಳನ್ನ ಪ್ರಯೋಗ ಮಾಡುತ್ತೆ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಹೇಗೆ ಉತ್ತರವನ್ನ ಕೊಡಬೇಕು, ಇಲಾಖಾವಾರು ಪ್ರಶ್ನೆಗೆ ಉತ್ತರವನ್ನ ನೀಡಲು ಸಿದ್ಧತೆಯನ್ನ ಮಾಡಿಕೊಳ್ಳಿ. ಪ್ರತಿಪಕ್ಷಗಳ ಕೈ ಮೇಲಾಗೋದಕ್ಕೆ ಬಿಡಬೇಡಿ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಬಿದ್ರೆ ಎಲ್ಲರೂ ಕೂಡ ಒಟ್ಟಾಗಿ. ರೈತರ ಸಮಸ್ಯೆ, ಮೆಕ್ಕೆಜೋಳದ ವಿಚಾರದಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಮ್ಮ ಇಲಾಖೆಗಳ ಸಮಸ್ಯೆಗಳ ಬಗ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಈ ಬಗ್ಗೆ ಸಚಿವರಿಗೆ ಸಲಹೆ ಸೂಚನೆಯನ್ನ ನೀಡ್ತಾರೆ ಸಿಎಂ ಸಿದ್ದರಾಮಯ್ಯ. ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಮುಖ್ಯವಾಗಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಬಹಳ ತೀವ್ರವಾಗಿತ್ತು. ಅವರ ಕಿಚ್ಚು ಸತತ 20 ದಿನದಿಂದನೂ ಕೂಡ ನಡೀತಾ ಇತ್ತು. ಯಾವಾಗ ಬಿಹಾರದ ಎಲೆಕ್ಷನ್ ಬಂತು, ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ನಡೆಯಕ್ಕೆ ಶುರುವಾಯಿತು. ಅಲ್ಲಿ ಸ್ವಲ್ಪ ಬ್ರೇಕ್ ಆಯ್ತು. ಅವರು ಕೂಡ ಏನು ತಣ್ಣಗಾಗಲಿಲ್ಲ. ಆದರೆ ಬೆಳಗಾವಿ ಅಧಿವೇಶನ ಬರಲಿ, ಅಲ್ಲೂ ಕೂಡ ನಾವು ತೋರಿಸಬೇಕು ನಮ್ಮ ಹೋರಾಟವನ್ನು, ನಮಗೆ 3,500 ರೂಪಾಯಿ ಬೇಕು ಅಂತೇಳಿ ಅವರು ಕೂಡ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಅಲ್ಲೂ ಕೂಡ ಅವರು ಬಿಡುವಂತ ಸಾಧ್ಯತೆ ಕೂಡ ಇಲ್ಲ. ಅವರಿಗೆ ಕೂಡ ವಿಪಕ್ಷಗಳು ಕೂಡ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಹಾಗಾದ್ರೆ ವಿಪಕ್ಷಗಳ ಬಾಯಿಗೆ ಆಹಾರ ಆಗೋದು ಬೇಡ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಶಾಸಕರೊಂದಿಗೆ ಕೂಡ ಹೇಗೆ ಅವರಿಗೆ ಉತ್ತರವನ್ನ ನೀಡಬೇಕು ಅಂತ ಹೇಳಿ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ.